ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. RSS ಬ್ಯಾನ್ ಮಾಡೋದಕ್ಕಾಗೋದಿಲ್ಲ. ಬಿಜೆಪಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಂದಣಿ ಮಾಡಿಕೊಂಡಿಲ್ಲ, ಅದಕ್ಕೆ ಬ್ಯಾನ್ ಆಗೋದಿಲ್ಲ. ಯಾವ ಬಿಜೆಪಿ ನಾಯಕರ ಮಕ್ಕಳು RSS ಶಾಖೆಗೆ ಹೋಗ್ತಾರೆ ಹೇಳಿ ನೋಡೋಣ ಅಂತ ಈ ಸಂದರ್ಭದಲ್ಲಿ ಸವಾಲು ಹಾಕಿದ್ದಾರೆ. ಹೌದು, ವಿಜೇಂದ್ರ ಅವರು ಮಾತಾಡೋ ಸಂದರ್ಭದಲ್ಲಿ RSS ಅನ್ನು ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ದಿನ ಬೆಳಗಾದರೆ RSS ಬಗ್ಗೆ ಮಾತ್ರ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ RSS ಅನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೊಂದಷ್ಟು ಮಾತುಕತೆಗಳನ್ನು ನಡೆಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಪ್ರಿಯಾಂಕ್ ಖರ್ಗೆ ನೋಂದಣಿ ಆಗಿಲ್ಲ ಅಂದರೆ ಬ್ಯಾನ್ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮಗೆ ಅಧಿಕೃತವಾಗಿ ಹೇಳ್ತಾರೆ. ದಾಂಡಿ ಮಾರ್ಚ್ನಲ್ಲಿ ಮಾಡಿದ್ರ, ನಿಮ್ಮ ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ಮಾಡಿದ್ರ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿದ್ರ, ಸತ್ಯಾಗ್ರಹದಲ್ಲಿ ಮಾಡಿದ್ರ, ನಿಮ್ಮ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಮಾಡಿದ್ರ, ದುಂಡು ಮೇಜಿನ ಸಭೆಯಲ್ಲಿ ನೀವು ಪಾಲ್ಗೊಂಡಿದ್ರ, ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದ್ರ. ಇವೆಲ್ಲನೂ ಕಾಂಗ್ರೆಸ್ ಹೋರಾಟ ಇರಲಿಲ್ಲ. ಇವೆಲ್ಲ ಜನರ ಹೋರಾಟ ಇತ್ತು, ಪಬ್ಲಿಕ್ ಹೋರಾಟ ಇತ್ತು. ಹಲವಾರು ಜನರು, ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಸೇರಿ ಹೋರಾಟ ಮಾಡಿದವರು. ನೀವೇನು ಸತ್ತಿದ್ರಪ್ಪ ಅವಾಗ? ಬಿಡಿ ನನಗೆ.